ऋषयः सुपर्णा उपासे दुरिन्द्रं प्रियमेधा ऋषयो नाधमानाः उपध्वान्तमूर्णिः पूर्धिचक्षुर्मुमुग्ध्यस्मान् निधयेव बद्धान् श्रिये जातश्रिय आनिरीयाय श्रियं वयोः जरितृभ्योः दधाति श्रियं वसाः न अमृतत्वमाहाजन् भवन्ति सत्या समिथामितद्रौः तदस्य प्रियमभिपाथोः अस्यां नरो यत्र देवयवो मदन्ति उरुक्रमस्य स हि बन्धुरित्था विष्णोः पदे परमे मध्ववुत्साह भद्रं कर्णे त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात् भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवांसस्तनूभिर्व्यशेम देवहितं यदायुः श्रीगुरुभ्यो नमः। नारदः देवर्षिः कलहप्रियः अवन्ध्यकालः त्रैलोक्यहिताकाङ्क्षी महामुनिं बादरायणं भागवतग्रन्थकरणे प्रेरयामास। अपि च तस्मात् व्यासाश्रमात् निर्जगाम। तस्मिंश्च नारदे निर्गते सति ब्रह्मनद्याः सरस्वत्याः पश्चिमे तटे वर्तमाने शम्याप्रासनामके आश्रमे वर्तमानः भगवान् बादरायणः किं वा संचकार इति शौनकः सूतं पुराणिकं पप्रच्छ। सूतस्तु एवं तं प्रश्नं व्याचकार। अस्मिन् ऋष्याश्रमे व्यासः बदरीषण्डमण्डिते आसीनोऽत्र उपस्पृश्य प्रणिदध्यौ मनश्चिरम्। बदरीषण्डमण्डिते तस्मिन् ऋष्याश्रमे अप उपस्पृश्य एकस्मिन् प्रदेशे आसीनः महामुनिः व्यासः चिरं मनः प्रणिदध्यौ। एकाग्रेण मनसा पूर्वोक्तान् विषयान् चिन्तयामास। अथात्र भागवतस्य सप्तमे स्कन्धे प्रथमे स्कन्धे सप्तमे अध्याये तृतीयः श्लोकः, ಒಂದನೇ ಸ್ಕಂದದ 7ನೇ ಅಧ್ಯಾಯದ 3ನೇ ಶ್ಲೋಕ ಅದ್ಯ ವ್ಯಾಖ್ಯಾಸ್ಯತೆ. ನಾರದರು ಹೋದ ಮೇಲೆ ವ್ಯಾಸರು ಅಲ್ಲಿ ಕೂತ್ಕೊಂಡವ್ರು ಏನು ಮಾಡಿದರು ಅಂತ ಪ್ರಶ್ನೆ. ಅದನ್ನು ಸೂತ ಪುರಾಣಿಕರು ಕತೆ ಹೇಳ್ತಾ ಇದ್ದಾರೆ. ಬದರಿ ವೃಕ್ಷಗಳಿಂದ ತುಂಬಿದಂಥ ಆ ಆಶ್ರಮ ಪರಿಸರ, ಬದರಿ ವೃಕ್ಷಗಳು ಅಂದರೆ ಬೋರೆ ವೃಕ್ಷಗಳು ಅಂತ ಹೇಳ್ತಾರೆ. ಬೋರೆ ಗಿಡಗಳ ತೋಪು. ಆ ತೋಪಿನಿಂದ ಕೂಡಿದ ಆಶ್ರಮದಲ್ಲಿ ವೇದವ್ಯಾಸರು ಕೂತ್ಕೊಂಡ್ರು, ಆಚಮನ ಮಾಡಿದರು. ಬಹಳ ಹೊತ್ತು ದೀರ್ಘವಾಗಿ ಆಲೋಚನೆ ಮಾಡಿದರು ಅಥವಾ ಮಾಡಿದಂತೆ ತೋರಿಕೊಂಡ್ರು ಅಂತ ಅದರ ತಾತ್ಪರ್ಯ. ಅದಕ್ಕೆ ಈ ಶ್ಲೋಕಕ್ಕೆ ಇಲ್ಲೇನು ವಿಶೇಷ ಏನು ವ್ಯಾಖ್ಯಾನ ಮಾಡಬೇಕಾದಂಥ ಮಹತ್ವದ ಅಂಶ, ನಮಗೆ ಅಜ್ಞಾತವಾಗಿ ಉಳಿಯಬಹುದಾದಂಥ ಅಂಶ ಏನೂ ಇಲ್ಲ. ಆದರೂ ಶ್ರೀಧರ ಸ್ವಾಮಿಗಳು ಏನು ವ್ಯಾಖ್ಯಾನ ಮಾಡ್ತಾರೆ ನೋಡೋಣ. ಹಿಂದೆ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂತ 1ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಬಂದಿದೆ. ಭಗವಂತನ ಚರಿತ್ರೆಯನ್ನು ನಿನ್ನ ಮನಸ್ಸಿನ ಸಮಾಧಿಯ ಮೂಲಕ ನೋಡಿ ತಿಳ್ಕೊಂಡು ಭಾಗವತ ರಚನೆ ಮಾಡು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಉಳಿದವರೆಲ್ಲ. ನೀನು ನಿನ್ನ ಮನಸ್ಸನ್ನು ಮಹಾಮುನಿಯಾದ ಬಾದರಾಯಣನೇ ನಾರದರು ಹೇಳ್ತಾರೆ,
ನೀನು ನಿನ್ನ ಮನಸ್ಸನ್ನು ಸಮಾಧಿ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಭಗವಂತನ ಹಿಂದಾಗಲಿರುವ, ಮುಂದಾಗಬೇಕಾಗಿರುವ, ಹಿಂದಾಗ್ತಾ ಇರುವ ಲೀಲೆಗಳನ್ನೆಲ್ಲ ಆಲೋಚನೆ ಮಾಡು. ಹೀಗೆ ನಿನಗೆಲ್ಲವೂ ಗೊತ್ತಾದ ಮೇಲೆ ಭಾಗವತವನ್ನು ರಚಿಸು. ಹೀಗೆ ಸಮಾಧಿ ಅಂದರೆ ಮನಸ್ಸಿನ ಏಕಾಗ್ರತೆ ಅಂತ ಅರ್ಥ ಮಾಡಿದ್ರು ಅವರೆಲ್ಲರೂ ಕೂಡ, ಉಳಿದ ವ್ಯಾಖ್ಯಾನಕಾರರು. ಹೀಗೆ ನಾರದರು ಹೇಳಿದ್ರಲ್ಲ, ಅದಕ್ಕನುಸಾರವಾಗಿ ಈಗ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲಿ ತೊಡಗಿಸಿದರು ವ್ಯಾಸರು ಅಂತ ಅರ್ಥ ಬರೀತಾರೆ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೀಗೆ ನಾವು ತಿಳಿಯುವಂಥ ಅರ್ಥ. ಸ್ವಯಂ ಆತ್ಮನ ಮನಃ ಪ್ರಣಿದಧ್ಯವು ವಿಷಯಾಂತರೇಭ್ಯ ಪ್ರತ್ಯಾಹೃತ್ಯ ಆತ್ಮಸ್ಥಮಕರೋತ್. ವೀರರಾಗವ್ರು ಹೇಳ್ತಾರೆ, ಮನಸ್ಸನ್ನು ತಮ್ಮ ಸುತ್ತಮುತ್ತಲಿನ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಮೊದಲಾದ ವಿಷಯಗಳಿಂದ ಸೆಳೆದುಕೊಂಡು ಆತ್ಮಸ್ಥಮಕರೋತ್, ತನ್ನೊಳಗೆ ಆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡ, ಅಥವಾ ಆತ್ಮ ಅಂದರೆ ಭಗವಂತನಲ್ಲಿ ಕೇಂದ್ರೀಕರಿಸಿದ. ಯಾಕೆಂದರೆ ಇವರೆಲ್ಲ ವ್ಯಾಖ್ಯಾನಕಾರರ ದೃಷ್ಟಿಯಿಂದ ಭಗವಂತ ಅವನ ಅವತಾರ ಈ ವೇದವ್ಯಾಸರಲ್ಲ. ವ್ಯಾಸ ಅಂದರೆ ಕಶ್ಚನ ಋಷಿ. ಆದ್ದರಿಂದ ಹೀಗೆ ತನ್ನ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಿದರು. ಮತ್ತು ಅದಕ್ಕೆ ರಾಧಾಕೃಷ್ಣರ ವ್ಯಾಖ್ಯಾನ ಬರೀತಾರೆ, ಸ್ವಯಂ ಪರಪ್ರೇರಣಂ ವಿನೈವ, ಇನ್ನೊಬ್ಬರ ಪ್ರೇರಣೆ ಇಲ್ಲದೇನೆ ಆ ಮನಸ್ಸನ್ನು ಸ್ಥಿರವನ್ನಾಗಿ ಮಾಡಿಕೊಂಡ ಅಂತ ಈಗ ಅದಕ್ಕೆ ಅರ್ಥ ಬರೀತಾರೆ. ನಮ್ಮ ದೃಷ್ಟಿಕೋನಕ್ಕನುಸಾರವಾಗಿ ಸಮಾಧಿನ ಅನುಸ್ಮೃಯ ದ್ವಿಚೇಷ್ಟಿತಂ ಅಂತ ಏನಿದೆ, ಅದಕ್ಕೆ ಸಮಾಧಿಯ ಅವಸ್ಥೆಯ ಮೂಲಕ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ನೀನು ಭಗವಂತನ ಚರಿತ್ರವನ್ನು ಕಾಣಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಹಿಂದೆ ಬಂದದ್ದು ಸಮಾಧಿ ಅಂದರೆ ಸಮಾಧಿ ಭಾಷೆ ಅಂತ ಅರ್ಥ. ಭಾಷೆಗಳು ಗುಹ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆ ಅಂತ ಹೀಗೆಲ್ಲ ಇವೆ. ಅದರಲ್ಲಿ ಸಮಾಧಿಯ ಭಾಷೆಯ ಮೂಲಕ, ಅರ್ಥಾತ್ ಸ್ಪಷ್ಟವಾಗಿ ಜನಸಾಮಾನ್ಯರಿಗೂ ತಿಳಿಯುವಂತೆ ಭಗವಂತನ ಲೀಲೆಯನ್ನು ವರ್ಣನೆ ಮಾಡಿರಿ ಅಂತ ಆ ಸಮಾಧಿನ ಅನ್ನೋದಕ್ಕೆ ಅರ್ಥ ಆಗಿದೆ. ಆದ್ದರಿಂದ ವ್ಯಾಸರು ಇಲ್ಲಿ ನಾರದರು ಸೂಚನೆಗನುಸಾರವಾಗಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಂಡು ಎಲ್ಲ ವಿಷಯಗಳನ್ನು ಆಲೋಚಿಸಬೇಕಾದಂಥ ಅಗತ್ಯ ಏನೂ ಇಲ್ಲ. ಆದರೂ ಅವರು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡದ್ದೇನಿದೆ, ಸುತ್ತಮುತ್ತಲಿನ ದೇವತೆಗಳು ಮತ್ತು ದೈತ್ಯರು ಮೊದಲಾದವರು ನೋಡ್ತಿರ್ತಾರೆ. ದೇವತೆಗಳು ಭಗವಂತ ತೋರುವ ಲೀಲೆಗಳನ್ನು ಕಂಡು ಹರ್ಷ ಪಡ್ತಾರೆ. ದೈತ್ಯರು ಇವನು ಭಗವಂತ ಅಂತೆ, ಎಂಥ ಭಗವಂತ ಇವನು, ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ, ಇವನು ಏನು ಲೀಲೆಗಳನ್ನು ತೋರಿಸ್ತಾನೆ, ಇವನಿಗೆ ಯಾವುದೂ ಗೊತ್ತೇ ಇಲ್ಲ, ಏನೋ ಭಾಗವತವನ್ನು ಬರೀಲಿಕ್ಕೆ ಎಷ್ಟು ಕಷ್ಟಪಡಬೇಕಾಯ್ತು ಈ ವ್ಯಕ್ತಿ, ಎಷ್ಟು ಆಲೋಚನೆ ಮಾಡ್ತಿದ್ದಾನೆ, ಏನು ಗತಿ ಒಂದು ಅಂತ ಅವನನ್ನು ಹಾಸ್ಯ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಪ್ರತಿಕ್ರಿಯೆ ಇರ್ತದೆ ಭಗವಂತನ ಆ ಲೀಲೆಗಳನ್ನು ನೋಡಿ. ಅದಕ್ಕಾಗಿ ವ್ಯಾಸರು ಆ ಏಕಾಗ್ರತೆ ಉಳ್ಳವರಂತೆ ತೋರಿಕೊಂಡ್ರು ಅಂತ ಇಷ್ಟೇ ಅದರ ತಾತ್ಪರ್ಯ. ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಬರೀತಾರೆ ಅದನ್ನು ಈಗ ನೋಡಬೇಕು. ಬದರಿ ಅಂದರೆ ವಿಜಯಧ್ವಜರು ಹೇಳ್ತಾರೆ, ಋಷಿ ಉಪಭೋಗ್ಯ ಫಲ ಬದರಿ ವೃಕ್ಷ ಸಮೂಹಾಲಂಕೃತೆ. ಈ ಬದರಿ ವೃಕ್ಷ ಕೊಡುವಂಥ ಹಣ್ಣುಗಳೇನಿವೆ, ಆ ಹಣ್ಣುಗಳಿಂದ ಋಷಿಗಳು ತಮ್ಮ ಜೀವನವನ್ನು ನಡೆಸ್ತಾರೆ. ಅಂಥ ವೃಕ್ಷಗಳಿಂದ ಅಲಂಕೃತವಾದಂಥ ಒಂದು ಆಶ್ರಮ ಇದು ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಈ ವ್ಯಾಸರು ಹೀಗೆ ಧ್ಯಾನ ಮಾಡಿದ್ದೇನಿದೆ, ಇದು ಕೇವಲ ಅಸುರಜನ ಮೋಹಕ್ಕಾಗಿ ಅದನ್ನು ವಿಜಯಧ್ವಜರು ಹೇಳ್ತಾರೆ. ಯಾಕೆಂದರೆ ಅತೀತ ಅನಾಗತ ವರ್ತಮಾನ ಅನಂತಕೋಟಿ ಬ್ರಹ್ಮಾಂಡ ಬಾಹ್ಯಾಭ್ಯಂತರವರ್ತಿ ಅಪರಿಮಿತ ಪದಾರ್ಥಾನ್ ಅಶೇಷ ವಿಶೇಷೈ ಸಹ ಕರತಲ ಆಮಲಕವತ್ ಸತತಂ ಅಪರೋಕ್ಷೀಕುರುವತಃ ಚಿರಂ ಮನಃಪ್ರನಿಧಾನಂ ಅಸುರಜನ ಮೋಹನಾಯೇತಿ ಬೋದ್ಧವ್ಯಂ ಅಂತಾರೆ. ಈ ಹಿಂದೆ ಆಗಿ ಹೋದ ಅನೇಕ ಬ್ರಹ್ಮಾಂಡಗಳು, ಮುಂದೆ ಬರಲಿರುವ ಬ್ರಹ್ಮಾಂಡಗಳು, ಈಗಿರುವ ಬ್ರಹ್ಮಾಂಡ, ಹೀಗೆ ಕೋಟಿಗಟ್ಟಲೆ ಬ್ರಹ್ಮಾಂಡಗಳು. ಆ ಬ್ರಹ್ಮಾಂಡದಲ್ಲಿ ಹಿಂದೆ ಯಾರಿದ್ರು, ಮುಂದೆ ಯಾರಿರ್ತಾರೆ, ಯಾವ ಜಡ ವಸ್ತು ಇತ್ತು, ಯಾವ ಚೇತನ ವಸ್ತು ಇತ್ತು, ಹೀಗಿದೆಲ್ಲವನ್ನು ಕೂಡ ಅವರು ತುಂಬ ಸುಲಭವಾಗಿ ಅಪರಿಮಿತ ಪದಾರ್ಥನ, ಅನಂತ ಪದಾರ್ಥಗಳು
ಇವೆಲ್ಲವನ್ನು ಕೂಡ ಅವರು ನೋಡ್ತಾರೆ ವೇದವ್ಯಾಸರು. ಹೇಗೆ ನೋಡ್ತಾರೆ ಅಂದರೆ, ಕರತಲ ಆಮಲಕವತ, ತನ್ನ ಕೈಯೊಳಗಿರುವಂಥ ಒಂದು ನೆಲ್ಲಿಕಾಯಿಯನ್ನು ಎಷ್ಟು ಸುಲಭವಾಗಿ ನಾವು ತಿಳ್ಕೊಂಡು ಬಿಡ್ತೀವೋ, ನಮ್ಮ ಕೈಯಲ್ಲೇ ನೆಲ್ಲಿಕಾಯಿ ಇದ್ದರೆ, ತುಂಬ ದೊಡ್ಡದಾದಂಥ ಗೋಳ ಅದೇನಾದರೂ ಇದ್ದರೆ, ನಾವೇ ಆ ಗೋಳದ ಸುತ್ತಮುತ್ತಲೂ ಓಡಾಡಿ ಬರಲಿಕ್ಕೆ ಒಂದಿಷ್ಟು ಸಮಯ ಹಿಡಿಯುವಂತಿದ್ರೆ ಅದು ವಿಚಾರ ಬೇರೆ. ಇಲ್ಲಿ ಈ ನೆಲ್ಲಿಕಾಯಿನೇ ಬಹಳ ಸಣ್ಣದು, ನಮ್ಮ ಅಂಗೈಗಿಂತ ಸಣ್ಣದು. ಅದರ ಸುತ್ತಮುತ್ತಲು ಎಲ್ಲವನ್ನು ಕೂಡ ಹೇಗೆ ನಾವು ಅನಾಯಾಸವಾಗಿ ತಿಳ್ಕೋತೀವೋ ಹಾಗೆ ತಿಳ್ಕೊಂಡಂಥ ವೇದವ್ಯಾಸರಿಗೆ, ಸಕಲ ಜಗತ್ತಿನ ಸಾಕ್ಷಿ ಅಂತ ಕರೆಸ್ಕೊಂಡಿರುವ ಭಗವಂತನಿಗೆ ದೀರ್ಘಕಾಲ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳುವುದೇನಿದೆ, ಇದೊಂದು ಕೇವಲ ನಾಟಕ ಅಷ್ಟೇ, ಅಸುರಜನ ಮೋಹನಕ್ಕಾಗಿ ಅಷ್ಟೇ ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಬದರೀಣಾಂ ಷಂಡೇನ ಮಂಡಿತೆ ಅಲಂಕೃತೆ ಮನಃಪ್ರಣಿದಧ್ಯೌ ಸ್ಥಿರೀಚಕಾರ ಧ್ಯಾನಂ ಕೃತವಾನ್ ನಿತ್ಯಂ ವ್ಯಕ್ತ ಸರ್ವಜ್ಞಾನಸ್ಯ ವಾಸಸ್ಯ ಇದಂ ಮನಃಪ್ರಣಿಧಾನಂ ಅಸುರಜನ ಮೋಹನಾಯ ಅಂತನೂ ಯಾದವಾರ್ಯರು ಕೂಡ ಹಾಗೆ ಅರ್ಥ ಬರೀತಾರೆ. ಬದರಿ ಗಿಡ ಅಂದರೆ ಏನು? ಶಬ್ದಾರ್ಥ ಕೌಸ್ತುಭ ಇತ್ಯಾದಿ ಕನ್ನಡ ಕೋಶಗಳಕ್ಕನುಸಾರವಾಗಿ ಎಲಚಿ ಗಿಡ ಅಂತ ಬರೀತಾರೆ, ನಸುಗುನ್ನಿ ಗಿಡ ಅಂತ ಅದಕ್ಕೆ ಅರ್ಥ ಬರೀತಾರೆ. ಹೀಗೆ ಕನ್ನಡದ ಎರಡು ಶಬ್ದಗಳು ಕಾಣಿಸ್ತವೆ. ನಾನು ಈಗಾಗಲೇ ಹಿಂದೆ ಅನೇಕ ಸರಿ ಅದನ್ನು ಹೇಳಿದ್ದೇನೆ. ಕೆಲವು ಸರಿ ಕನ್ನಡದ ಶಬ್ದ ಹೇಳಿದರೂ ಕೂಡ ಅದು ಏನು ಅಂತ ಗ್ರಹಿಸ್ಲಿಕ್ಕೆ ಆಗದೇ ಇರುವ ಸ್ಥಿತಿ ನಮಗೆ ಬಂದಿರ್ತದೆ. ಅಂತೂ ಋಷಿಗಳು ಉಪಯೋಗ ಮಾಡುವಂಥ ಕೆಲವು ಫಲಗಳು ಇಷ್ಟು ಕಾಣಿಸ್ತದೆ. ಅದಕ್ಕೆ ಕಾರ್ಪಾಸಿ ಅಂತಲೂ, ಹತ್ತಿ ಗಿಡ ಅಂತಲೂ ಹೇಳ್ತಾರೆ, ಕಪಿಕಚ್ಚು ಅಂತ ಇನ್ನೊಂದು ಏನೋ ಹೇಳ್ತಾರೆ. ಹೀಗೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಅಂತೂ ಹೀಗೆ ನಸುಗುನ್ನಿ ಗಿಡ, ಎಲಸಿ ಗಿಡ ಅಂತನ್ನೋದನ್ನು ಈಗ ಹೇಳಿದ್ದೇನೆ. ಹತ್ತಿ ಗಿಡ ಅಂದರೆ ಅದು ಕೇವಲ ಬಟ್ಟೆಗೆ ಉಪಯೋಗ ಆಗುವಂಥದ್ದು. ನಸುಗುನ್ನಿ ಗಿಡ ಮತ್ತು ಎಲಚಿ ಗಿಡ ಅಂತೇನಿದೆ, ಪ್ರಾಯ ಅದು ಅವರು ಉಪಭೋಗ ಮಾಡಬಹುದಾದಂಥ ಕೆಲವು ಹಣ್ಣುಗಳನ್ನು ಸೂಚನೆ ಮಾಡ್ತದೆ ಅಂತ ಕಾಣಿಸ್ತದೆ. ಇಷ್ಟು ಬಿಟ್ಟು ನನಗೆ ಅದಕ್ಕಿಂತ ಹೆಚ್ಚಿಂದ ಏನು ಹೇಳಲಿಕ್ಕಾಗಿಲ್ಲ. ಇದರ ಮುಂದೆ ಭಕ್ತಿಯೋಗೇನ ಮನಸ್ಸಿ ಸಮ್ಯಕ್ ಪ್ರಣಿಹಿತೆ ಅಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂಚ ತದಪಾಶ್ರಯಾಂ ಅನ್ನುವಂಥ ಒಂದು ಶ್ಲೋಕವನ್ನು ನಾವೀಗ ನೋಡಬೇಕು. ಇದು ಶ್ಲೋಕವು ಕೂಡ ಈ ವೇದವ್ಯಾಸರು ತನ್ನ ಮನಸ್ಸಿನಲ್ಲಿ ಏಕಾಗ್ರ ಮಾಡಿಕೊಂಡಂಥ ತನ್ನ ಮನಸ್ಸಿನಲ್ಲಿ ಅವರು ಭಗವಂತನನ್ನು ಕಂಡ್ರು ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಭಗವಂತನ ಅನುಗ್ರಹ ಆಯಿತು ಅವರಿಗೆ, ಭಗವಂತನನ್ನು ಕಂಡ್ರು ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಅನೇಕ ಜನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ನೀವು ಬೇರೆ ಬೇರೆ ಕನ್ನಡದ ಅನುವಾದಗಳನ್ನು ನೋಡಿದರೆ ಹಾಗೇ ಅರ್ಥ ಕಾಣಿಸ್ತದೆ. ಭಗವಂತ ಅವರ ಮನಸ್ಸಿನಲ್ಲಿ ಪ್ರತ್ಯಕ್ಷನಾದ, ಅವನ ಮಾಯೆ ಎಲ್ಲವನ್ನು ಹಿಡಿದಿಟ್ಟಿದೆ, ಭಗವಂತನ ಮಾಯೆ ಅಂತ ಹೀಗೆ ಅರ್ಥ ಮಾಡ್ತಾರೆ. ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಆ ತಾತ್ಪರ್ಯಕ್ಕೆ ಅನುಗುಣವಾಗಿ ನಾವು ಈ ಶ್ಲೋಕವನ್ನು ಅವಲೋಕಿಸುವುದಾದರೆ, ಭಕ್ತಿಯೋಗೇನ ಸಮ್ಯಕ್ ಪ್ರಣಿಹಿತೆ ಲೋಕಾನಾಂ ಮನಸ್ಸೆ, ಭಕ್ತಿಯೋಗದಿಂದ ಈ ಭಕ್ತಿಯೋಗವನ್ನು ದೀರ್ಘಕಾಲ ಆಚರಿಸಿ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿಕೊಳ್ಳುವುದು ಅನ್ನೋದು ವಿಷಯ ಸರಿ. ಯಾರ ಮನಸ್ಸು ಅಂದರೆ ವೇದವ್ಯಾಸರ ಮನಸ್ಸು ಅಂತ ತಿಳ್ಕೋಬೇಡಿ, ಜಗತ್ತಿನ ಮನಸ್ಸು. ಈ ಜಗತ್ತಿನ ಮನಸ್ಸಿನಲ್ಲಿ ಆ ಪೂರ್ಣನಾದ ಭಗವಂತ ಆವಿರ್ಭೂತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಭಕ್ತನ ಮನಸ್ಸು ಅಂತ ಅವ್ರು ಹೇಳಲಿಲ್ಲ. ಅದರಿಂದ ವೇದವ್ಯಾಸರದೇ ಮನಸ್ಸು ಅಂತ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅನೇಕ ಜನ. ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಅಮಲ ನಿರ್ಮಲ ಅಂದರೆ ವಿಷಯ ವಾಸನಾರಹಿತವಾದದ್ದು ರಾಧಾಕೃಷ್ಣರು ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಪುರುಷಂ ಪೂರ್ಣಂ ಅಂತಿದೆಯಲ್ಲ, ಕೆಲವು ಕಡೆ ಪುರುಷಂ ಪೂರ್ವಂ ಅಂತಿದೆ. ಪೂರ್ವ ಪುರುಷ ಅಂದರೆ ಪ್ರಾಚೀನ ಪುರುಷ ಅಂತ ಅರ್ಥ. ಅಂತಹ ಭಗವಂತನನ್ನು ನೋಡಿಕೊಂಡ, ಆ ಭಗವಂತನನ್ನು ಕಂಡ ಈ ವೇದವ್ಯಾಸ, ತನ್ನ ಮನಸ್ಸಿನಲ್ಲಿ ಭಗವಂತನನ್ನು ಕಂಡ. ಮಾಯಾಂಚ ತದಪಾಶ್ರಯಾಂ, ಆ ಭಗವಂತನನ್ನು ಅವಲಂಬಿಸಿದಂಥ ಮಾಯೆಯನ್ನು ಕೂಡ ನೋಡಿದ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳ್ತಾರೆ. ಕೆಲವು ಕಡೆ ಇಲ್ಲಿ ಅಪಾಶ್ರಯ ಅಂತ ಕೆಲವು ಇದೆ, ನಾವು ನೋಡ್ತಿರುವಲ್ಲೆಲ್ಲ. ಉಪಾಶ್ರಯ ಅಂತ ಇನ್ನು ಕೆಲವು ಕಡೆ ಇದೆ. ಹಾಗೇನಾದರೂ ವ್ಯತ್ಯಾಸ ಇರ್ತದೆ, ಎರಡಕ್ಕೂ ಕೂಡ ಅರ್ಥ ಒಂದೇ. ಈಶ್ವರಾಧೀನ ಮಾಯಾಂಶ ಅಪಶ್ಯತ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಇನ್ನು ಇದು ರಾಧಾಕೃಷ್ಣರ ವ್ಯಾಖ್ಯಾನಕ್ಕನುಸಾರವಾಗಾಯಿತು.
ವೀರರಾಘವರು ಅದನ್ನೇನು ವ್ಯಾಖ್ಯಾನ ಮಾಡ್ತಾರೆ ಅದನ್ನು ನೋಡಬೇಕು. ಅಮಲೇ ಮನಸ್ಸಿ ಸಮ್ಯಕ್ ಪ್ರಣಿಹಿತೆ ಸಮಾಹಿತೆ ಪೂರ್ವಂ ತಾವತ್ ಪುರುಷಂ ಪರಮಪುರುಷಂ ಅಪಶ್ಯತ. ಅಲ್ಲಿ ಭಗವಂತನನ್ನು ನೋಡಿದ. ತದಪಾಶ್ರಯಾಂ ಪುರುಷಾಪಾಶ್ರಯಾಂ ತದಾಧಾರಾಂ ತಚ್ಚರೀರಭೂತಾಂ ಮಾಯಾಂ ಅಪಶ್ಯತ. ಇದು ವೀರರಾಘವರ ವಿಶಿಷ್ಟಾದ್ವೈತದ ವ್ಯಾಖ್ಯಾನಕ್ಕನುಸಾರವಾಗಿ ನಾವು ನೋಡಬಹುದಾದಂಥ ಅರ್ಥ. ನಾವೀಗ ಅರ್ಥ ಮಾಡಿಕೊಂಡದ್ದು ಉಳಿದವರು ಕೆಲವರು ಅರ್ಥ ಮಾಡುವಂತೆ ಮಾಯಾ ಅಂದರೆ ಭಗವಂತನ ಅಧೀನವಾದಂಥ ಪ್ರಕೃತಿ ಅಂತ ಅರ್ಥ. ಅದು ತದಪಾಶ್ರಯ ಅಂದರೆ ಭಗವಂತನ ಅಧೀನ ಅಂತ ಅರ್ಥ. ಆದರೆ ವೀರರಾಘವರು ಅದಕ್ಕೆ ಅರ್ಥ ಮಾಡಿದ್ದಾರೆ, ತದಪಾಶ್ರಯ ಅಂದರೆ ಪರಮಪುರುಷನನ್ನು ಆಶ್ರಯಿಸಿದ, ತದಾಧಾರ ಆ ಪರಮಪುರುಷನಿಗೆ ಆಧಾರಭೂತವಾದ ಅಂತ ಅರ್ಥ ಮಾಡಿದ್ದಾರೆ. ಆಧಾರಭೂತ ಹೇಗೆ? ಮಾಯೆಯೇ ಭಗವಂತನಿಗೆ ಆಧಾರ ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವರು ವಿಶಿಷ್ಟಾದ್ವೈತಕ್ಕೆ ಅನುಸಾರವಾಗಿ ಅದನ್ನು ವ್ಯಾಖ್ಯಾನಿಸ್ತಾರೆ. ತಚ್ಛರೀರಭೂತಾಂ ಅಂತ. ಈ ಮಾಯೆ ಅನ್ನೋದು ಭಗವಂತನಿಗೆ ಶರೀರವಾಗಿದೆ. ನಾವಿಲ್ಲಿ ಮತ್ತೊಂದು ಸರಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅವಲೋಕಿಸಬೇಕು. ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಆ ಭಗವಂತನಿಗೆ ಒಂದು ಶರೀರ. ಅದು ಪ್ರಕೃತಿ, ಜಡ ಪ್ರಕೃತಿ ಇರಬಹುದು, ಚೇತನ ಪ್ರಕೃತಿ ಇರಬಹುದು. ಮತ್ತು ಪ್ರತಿಯೊಂದು ಕೂಡ ಹೀಗೆ ಭಗವಂತನಿಗೆ ಶರೀರ. ಚಿತ್ ಅಚಿತ್, ಚಿತ್ ಅಂದರೆ ಚೇತನ, ಅಚಿತ್ ಅಂದರೆ ಜಡ. ಇವೆಲ್ಲವೂ ಕೂಡ ಭಗವಂತನಿಗೆ ಶರೀರದಂತಿದೆ, ಶರೀರವಾಗಿದೆ. ನಾವು ಶರೀರವನ್ನು, ಒಳಗಿರುವಂಥ ಶರೀರಿಯನ್ನು, ಶರೀರಿ ಅಂದರೆ ಒಳಗಿರುವ ಜೀವ, ಶರೀರ, ಇವೆರಡನ್ನು ಕೂಡ ಅಭಿನ್ನ ಅಂತ ಸಾಮಾನ್ಯವಾಗಿ ಪರಿಗಣನೆ ಮಾಡ್ತೇವೆ. ಅದು ಗೊತ್ತಿದೆ ನಮಗೆ. ನಾನು ಬೆಳ್ಳಗಿದ್ದೇನೆ, ಅದು ಆತ್ಮ ಬೆಳ್ಳಗಿದ್ದಾನೆ ಅಂತ ಅರ್ಥ ಅಲ್ಲ. ಶರೀರ ಬೆಳ್ಳಗಿರುವುದರಿಂದ ನಾನು ಬೆಳ್ಳಗಿದ್ದೇವೆ ಅಂತಂತೇವೆ. ನಾನು ಕಪ್ಪಗಿದ್ದೇನೆ, ನಾನು ಕುಳ್ಳವಾಗಿದ್ದೇನೆ. ಇಲ್ಲಿ ಆತ್ಮ ಏನು ಕುಳ್ಳಾಗಿರೋದಿಲ್ಲ. ಆತ್ಮ ಹೇಗಿರ್ತದೋ ಹಾಗಿರ್ತದೆ. ಮತ್ತು ಆತ್ಮ ಹೇಗಿದೆ ಅಂತ ಅನ್ನೋದು ನಮಗೆ ಗೋಚರವೂ ಆಗೋದಿಲ್ಲ. ನಮಗೆ ಆತ್ಮದ ಪರಿಚಯ ನಾನು ಅಂತ ಇಷ್ಟೇ ಪರಿಚಯವೇ ಹೊರತು ಆತ್ಮ ಉದ್ದವಾಗಿದೆಯೋ, ಕುಳ್ಳಾಗಿದೆಯೋ, ಬೆಳ್ಳಗಿದೆಯೋ, ಕಪ್ಪಾಗಿದೆಯೋ, ಸುಂದರವಾಗಿದೆಯೋ, ಕುರೂಪವಾಗಿದೆಯೋ ನಮಗೇನು ಗೊತ್ತಾಗ್ತದೆ? ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ನಾನು ಅನ್ನುವುದೊಂದು ಮಾತಿನಿಂದ ನಾವು ಆತ್ಮನನ್ನು ಪರಿಗ್ರಹ ಮಾಡ್ತೀವಿ. ಅದರ ಜೊತೆಗೆ ಆತ್ಮನನ್ನು, ಶರೀರವನ್ನು ಏಕೀಕರಿಸಿಕೊಂಡು ಆತ್ಮ ಬೆಳ್ಳಗಿದ್ದಾನೆ, ಕುಳ್ಳಗಿದ್ದಾನೆ, ಆತ್ಮನಿಗೆ ರೋಗ ಬಂದಿದೆ, ನನಗೆ ರೋಗ ಬಂದಿದೆ, ಆತ್ಮನಿಗೆ ರೋಗ ಬಂದಿದೆ ನಾವು ಅನ್ನೋದಿಲ್ಲ, ನನಗೆ ರೋಗ ಬಂದಿದೆ, ಹೀಗೆಲ್ಲ ಮಾತಾಡ್ತೇವೆ. ಅಂತೂ ಚಿತ್ ಅಚಿತ್ ಇವೆರಡೂ ಕೂಡ ಭಗವಂತನಿಗೆ ಶರೀರ. ಆದ್ದರಿಂದ ಮಾಯೆಯೂ ಕೂಡ ಆ ಭಗವಂತನಿಗೊಂದು ಶರೀರ ಅಂತ ಅರ್ಥ ಮಾಡ್ತಾರೆ. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ, ಇದು ವೀರರಾಘವರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಇನ್ನು ಮುಂದೆ ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಅದಕ್ಕೇನಿದೆ ಅಂತ ಅನ್ನೋದನ್ನು ನೋಡಬೇಕು. ಪೂರ್ವಂ ಪ್ರಥಮಂ ಪುರುಷಂ, ಪೂರ್ಣ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅವರು, ಪೂರ್ವ ಪುರುಷ, ಪ್ರಾಚೀನ ಪುರುಷ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಅವನನ್ನು ಅವರು ನೋಡಿದರು. ತದುಪಾಶ್ರಯಾಂ ಈಶ್ವರಾಶ್ರಯಾಂ ತದಧೀನಾಂ ಮಾಯಾಂ ಅಂತ ಇಷ್ಟರ್ಥ ಅವರು ಕೂಡ ಮಾಡಿದ್ದಾರೆ. ಆಯಿತು. ಈಗ ಈ ಶ್ಲೋಕಕ್ಕೆ ವಿಜಯಧ್ವಜ ಸ್ವಾಮಿಗಳು ಮತ್ತು ಯಾದವಾರ್ಯರು ಮಾಡುವಂಥ ಅರ್ಥಗಳನ್ನು ನಾವು ನೋಡಬೇಕು. ಧ್ಯಾನೇನ ಕಿಂ ಲಬ್ಧಂ, ವೇದವ್ಯಾಸರು ಧ್ಯಾನ ಮಾಡಿದರು, ಸರಿ, ಅದರಿಂದ ಸಿಕ್ಕಿತೇನು ಅಂತ ಈಗ ಪ್ರಶ್ನೆ ಬಂದರೆ, ಭಕ್ತಿಯೋಗೇನ ಸಮ್ಯಕ್ ಏಕಾಗ್ರತೆಯ ಹರವು ಪ್ರಣೀಹಿತೆ ಸಮ್ಯಕ್ ಸ್ಥಾಪಿತೆ. ಭಕ್ತಿಯೋಗವನ್ನು ಮಾಡಿ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿ ಆ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ್ರಲ್ಲ ಯಾರು? ಭಕ್ತರು, ವೇದವ್ಯಾಸರಲ್ಲ. ಅಮಲ ಅಂದರೆ ರಾಗಾದಿ ದೋಷರಹಿತವಾದಂಥದ್ದು ಪುರುಷರ ಮನಸ್ಸು. ಪುರುಷರು ಅಂದರೆ ಸಾಧಕರು ಅಂತ ಅರ್ಥ. ಆ ಸಾಧಕರ ಮನಸ್ಸಿನಲ್ಲಿ ಪ್ರತ್ಯಕ್ಷೀ ಭವಿಸುವವನು ಈ ಭಗವಂತ. ಅವನು ಪೂರ್ಣಂ ಅಂತಿದೆ. ಪೂರ್ಣಂ ದೇಶತಃ ಗುಣತಶ್ಚ ಅಪರಿಚ್ಛಿನ್ನಂ ಅಂತ. ಈ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ದೇಶತಃ ಕಾಲತಃ ಗುಣತಶ್ಚ ಅಪರಿಚ್ಛಿನ್ನಂ, ಇದು ಪೂರ್ಣ ಅನ್ನೋದಕ್ಕೆ ಅರ್ಥ. ಆದರೆ ಅದನ್ನು ಕೂಡ ಮುದ್ರಿಸುವವರು ಪೂರ್ಣಂ ಅಂತ ಮುದ್ರಿಸಿದ ಪೂರ್ವಂ ಅಂತ ಮುದ್ರಿಸಿಬಿಟ್ಟಿದ್ದಾರೆ. ಹಾಗೇನಾದರೂ ಇದ್ದರೆ ಅದನ್ನು ತಿದ್ದುಕೊಳ್ಬೇಕು. ಪೂರ್ಣಂ ಅಂತ ಅದರ ತಾತ್ಪರ್ಯ. ಪೂರ್ಣಂ ದೇಶತಃ ಕಾಲತಃ ಗುಣತಶ್ಚ, ಪೂರ್ಣನಾದವನು, ಎಲ್ಲ ದೇಶ ಕಾಲದಲ್ಲೂ ವ್ಯಾಪಿಸಿದವನು, ಮತ್ತು ಸಕಲ ಗುಣ ಪರಿಪೂರ್ಣನಾದವನು, ಹೀಗೆ ಅರ್ಥ ಆಗ್ತದೆ ಅದಕ್ಕೆ. ಅಂತಹ ಪುರುಷಂ ಅಂದರೆ ಪರಮಾತ್ಮನನ್ನು. ಮತ್ತು ಆ ಮಾಯೆಯನ್ನು ಕೂಡ ನೋಡಿದ. ಮಾಯೆ ಎಂಥದ್ದು ಅಂದರೆ ಜೀವಾನಾಂ ಸಂಸಾರಕಾರಿ ಮಾಯಾಂ, ಜೀವರಿಗೆ ಸಂಸಾರವನ್ನು ತಂದಿಟ್ಟದ್ದೇ ಈ ಮಾಯೆ. ಅದು ಬಂಧಕ ಶಕ್ತಿ.
ತದಪಾಶ್ರಯಾಮ್, ಆ ಭಗವಂತನ ಅಧೀನವಾದದ್ದು ಅಂತ ಹೀಗೆ ಕಂಡುಕೊಂಡ ಈ ಭಗವಂತ ಅಂತ ಈಗ ವೇದವ್ಯಾಸರು ಅದನ್ನು ನೋಡಿದರು ಅಂತ ಅರ್ಥ. ಇಲ್ಲಿ ಪೂರ್ವಂ ಅನ್ನೋ ಪಾಠಯೋಗ್ಯವೋ ಪೂರ್ಣಂ ಅನ್ನೋ ಪಾಠಯೋಗ್ಯನೋ ಅಂತ ಈಗ ಒಂದು ಪ್ರಶ್ನೆ ಬರ್ತದೆ. ಪುರುಷಂ ಪೂರ್ಣಂ ಅಂತಿದ್ರು, ಪುರುಷಂ ಪೂರ್ವಂ ಅಂತಿರ್ತಿದ್ರು, ಎಲ್ಲ ಎರಡೂ ಪಾಠವೂ ಒಳ್ಳೆಯದೇ. ಪೂರ್ವಂ ಅಂತಿದ್ರೆ ಪ್ರಾಚೀನ ಪುರುಷ ಅಂತ ಅರ್ಥ ಆಗ್ತದೆ. ಪೂರ್ಣ ಅಂತಂದರೆ ಪೂರ್ಣನಾದ ಪುರುಷ ಅಂದರೆ ಭಗವಂತ ಅಂತ ಹೀಗೆ ಅರ್ಥ ಆಗ್ತದೆ. ವಸ್ತುತಃ ಪುರುಷ ಅನ್ನೋ ಶಬ್ದಕ್ಕೇ ಪೂರ್ಣ ಅಂತ ಅರ್ಥ ಇದೆ. ಪೂರ್ಣತ್ವ ಪುರುಷ ಸ್ಮೃತಃ ಅಂತ ಹೀಗೆ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಆಚಾರ್ಯರು ಪುರುಷ ಅಂತನೋ ಶಬ್ದಕ್ಕೇ ಪೂರ್ಣ ಅಂತ ಅರ್ಥವನ್ನು ಹೇಳಿದ್ದಾರೆ. ಅದರಿಂದ ಪೂರ್ವಂ ಅಂತ ಅರ್ಥ ಇಟ್ಕೊಂಡ್ರೆ ಪ್ರಾಚೀನ ಅಂತ ಒಂದು ಎಕ್ಸ್ಟ್ರಾ ಅರ್ಥ ಸಿಗ್ತದೆ. ಹೀಗೆ ಪ್ರಾಚೀನನಾದ ಪೂರ್ಣನಾದ ಪುರುಷ ಅಂತ ಎರಡೆರಡು ಅರ್ಥ ಸಿಗ್ತದೆ. ಪೂರ್ವಂ ಅಂತನೂ ಚೆನ್ನಾಗಿದೆ. ಪ್ರಕೃತಿ ಪುರುಷೋ ವಿವಿಕ್ತತೆಯ ದೃಷ್ಟುಂ ಲೋಕಾನಾಂ ಮನಸ್ಸಿ ಸಮ್ಯಕ್ ಪ್ರಣೀಹಿತೆ ಸತಿ ಶಕ್ಯವು ಇತ್ಯಪಶ್ಯದಿತಿವ. ಇಲ್ಲಿ ಅಪಶ್ಯತ್ ನೋಡಿದರು ಅಂತಿದೆಯಲ್ಲ, ವೇದವ್ಯಾಸ ದೇವರು ನೋಡಿದರು ಅಂದ್ರೆ ಏನು, ಇಲ್ಲಿವರೆಗೆ ಅದು ಗೊತ್ತಿರಲಿಲ್ವಾ? ಮನಸ್ಸಿನ ಏಕಾಗ್ರವನ್ನಾಗಿ ಮಾಡಿಕೊಂಡ ಮೇಲೆ ಅದು ನೋಡಿದರು, ಅದಕ್ಕಿಂತ ಮುಂಚೆ ಅದು ಗೊತ್ತಿರಲಿಲ್ಲ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಇದಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಒಂದು ಸಮಾಧಾನ ಹೇಳಿದ್ದಾರೆ. ಅಭೂತ್ ಭವತಿ ಭವಿಷ್ಯತ್ಯೇವಮಾದಿ ಪದಾನಿತು ನಿತ್ಯಭಾವಾಭಿಧಾಯಿನಿ ಯತ್ರ ವಾಚ್ಯ ಹರೇರ್ಗುಣಾ ಅಂತ ಒಂದು ಶಬ್ದ ನಿರ್ಣಯ ಅಂತನ್ನೋ ಮೂಲಕ ಭಗವಂತನ ಕ್ರಿಯೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತನ್ನೋದನ್ನು ಹೇಳಿದ್ದಾರೆ. ಈಗ ನಿಮ್ಮ ವಿಷಯದಲ್ಲಿ ನಾವು ಇದ್ದೆವು, ಹೋದ ವರ್ಷ ಊರಿಗೆ ಹೋಗಿದ್ದೆವು ಅಂದರೆ ಈ ವರ್ಷ ಹೋಗಿಲ್ಲ ಅಂತ ಅರ್ಥ. ಈ ವರ್ಷವೂ ಹೋಗಿರಬಹುದು, ಹೋಗಿದ್ದೇ ಇರುವ ಸಾಧ್ಯತೆಯೂ ಇದೆ. ಮುಂದಿನ ವರ್ಷ ಹೋಗ್ತೇವೆ, ನಮಗೆ ಮುಂದಿನ ವರ್ಷ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗೋ ಆಲೋಚನೆ ಇದೆ. ಈಗ ಹೋಗಿದ್ದೀರಾ ಅಂದರೆ ಈಗ ಹೋಗಿಲ್ಲ. ಈಗ ಇಲ್ಲಿದ್ದೇವೆ ನಾವು ಈ ಊರಿನಲ್ಲಿ ಈ ದೇಶದಲ್ಲಿ ಈ ಕಾಲದಲ್ಲಿ ಇದ್ದೇವೆ ಅಂದರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ನಾವಿಲ್ಲ ಅಂತ ಅರ್ಥ. ಹೀಗೆ ನಮಗೆ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಅಸ್ತಿತ್ವ ಇಲ್ಲ. ಆದ್ದರಿಂದ ನಾವು ಇದ್ದೆವು ಅಂದರೆ ಇದ್ದೆವು ಅಂತಲೇ ಅರ್ಥ, ಇರುತ್ತೇವೆ ಅಂದರೆ ಇರುತ್ತೇವೆ ಅಂತ ಅರ್ಥ, ಈಗ ಇದ್ದೇವೆ ಅಂದರೆ ಈಗ ಇದ್ದೇವೆ ಅಂತ ಅರ್ಥ. ಆದರೆ ಭಗವಂತನಿಗೆ ಮಾತ್ರ ಅಭೂತ್ ಇದ್ದ, ಮತ್ತು ಭವಿಷ್ಯತಿ ಮುಂದೆ ಇರ್ತಾನೆ, ಭವತಿ ಈಗ ಇರ್ತಾನೆ ಅಂತ ಹೀಗೆಲ್ಲ ಬಂದರೆ ಏವಮಾದಿ ಪದಾನಿ, ಇವೆಲ್ಲ ಪದಗಳು ಏನನ್ನು ಹೇಳ್ತವೆ ಅಂದರೆ ನಿತ್ಯ ಭಾವ ಅಭಿದಾಯಿನೇ, ಭಗವಂತ ಅನಾದಿ ಕಾಲದಿಂದಲೂ ಇದ್ದಾನೆ ಅನ್ನೋದನ್ನೇ ತಿಳಿಸ್ತದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆತ ಇರ್ತಾನೆ ಅನ್ನೋದನ್ನೇ ತಿಳಿಸ್ತದೆ. ಯಾಕೆಂದರೆ ಯತ್ರ ವಾಚ್ಯ ಹರೇರ್ ಗುಣ, ಭಗವಂತನ ಗುಣಗಳನ್ನು ಕ್ರಿಯೆಗಳನ್ನು ಹೇಳುವ ಪ್ರಸಂಗ ಇದಾದ್ದರಿಂದ ಆ ಕ್ರಿಯಾಪದಗಳನ್ನು ಯಾವುದೋ ಒಂದು ಕಾಲಕ್ಕೆ ನಾವು ಸೀಮಿತ ಮಾಡಬಾರದು. ಯಾವುದೇ ಶಬ್ದಕ್ಕೆ ನಾವು ಅರ್ಥ ಮಾಡುವುದೇನಿದೆ ವಸ್ತುಸ್ಥಿತಿಗೆ ಅನುಗುಣವಾಗಿ ಅರ್ಥ ಮಾಡಬೇಕೇ ಹೊರತು ಆ ಶಬ್ದ ಏನು ಹೇಳ್ತದೆ ಅಂತ ಅನ್ನೋದನ್ನು ಮಾತ್ರ ನೋಡಬಾರ್ದು. ಯಾಕೆಂದರೆ ಶಬ್ದಕ್ಕೆ ಅದರದೇ ಆದ ಒಂದು ಇತಿಮಿತಿ ಇರ್ತದೆ. ಅದು ಸಂಸ್ಕೃತ ಭಾಷೆ ಇರಬಹುದು, ಕನ್ನಡ ಇರಬಹುದು, ಇಂಗ್ಲೀಷ್ ಇರಬಹುದು, ಯಾವುದೇ ಭಾಷೆ ಇರಬಹುದು. ಸಂಸ್ಕೃತಕ್ಕೂ ಕೂಡ ಅದರದೇ ಆದ ಇತಿಮಿತಿ ಇದೆ. ಆದ್ದರಿಂದ ಅಪಶ್ಯತ್ ಅಂದರೆ ನೋಡಿದನು ಈ ಹಿಂದೆ ಅಥವಾ ಈಗ ಏಕಾಗ್ರ ಸ್ಥಿತಿಯಿಂದ ನೋಡಿದನು ಅಂತಿಷ್ಟೇ ಅರ್ಥ ಅಲ್ಲ. ಯಾವತ್ತಿನಿಂದಲೂ ಇದನ್ನು ನೋಡ್ತಾ ಇದ್ದಾನೆ ಅಂತಲೇ ಅರ್ಥ. ಭಗವಂತ ತನ್ನನ್ನು ತಾನು ನೋಡ್ತಾ ಇದ್ದಾನೆ. ಹಾಗೆ ಭಗವಂತ ಮಾಯೆಯನ್ನು ನೋಡ್ತಾ ಇದ್ದಾನೆ, ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾನೆ ಅಂತಲೇ ಅದಕ್ಕರ್ಥ. ಮತ್ತು ಇಲ್ಲಿ ಇನ್ನೊಂದು ವಾ ಅಂತ ಒಂದು ಅರ್ಥ ಬರೆದಿದ್ದಾರೆ ವಿಜಯಧ್ವಜರು, ಅದನ್ನು ಕೂಡ ನಾವು ಗಮನಿಸೋಣ, ಅದು ಚೆನ್ನಾಗಿದೆ. ಪ್ರಕೃತಿ ಮತ್ತು ಪುರುಷರನ್ನು ಪ್ರತ್ಯೇಕವಾಗಿ ನಾವು ತಿಳಿದು ನೋಡಬೇಕು ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ಮಾತ್ರ ಸಾಧ್ಯ. ಪುರುಷ ಶಬ್ದವಾಚ್ಯನಾದ ಭಗವಂತನನ್ನು, ಪ್ರಕೃತಿ ಶಬ್ದವಾಚ್ಯಳಾದ ಭಗವತಿಯಾದ ಲಕ್ಷ್ಮೀದೇವಿಯನ್ನು ನಾವು ಪ್ರತ್ಯೇಕರು ಅಂತ ತಿಳಿಯಬೇಕಾದ್ರೆ ಜಗತ್ತನ್ನು ನಾವು ನಮ್ಮ ಮನಸ್ಸಿನ ಏಕಾಗ್ರವನ್ನಾಗಿ ಮಾಡಿ ಪರೋಕ್ಷ ಜ್ಞಾನವನ್ನು ಪಡೆದು ಆಮೇಲೆ ಅಪರೋಕ್ಷ ಜ್ಞಾನವನ್ನು ಪಡೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಆ ಪ್ರಕೃತಿ ಮತ್ತು ಪುರುಷರ ನಡುವಿನ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಅಂತ ಹೀಗೆ ಅದಕ್ಕೆ ಇನ್ನೊಂದು ತಾತ್ಪರ್ಯನೂ ಆಗ್ತದೆ. ಏತದಭಿಪ್ರಾಯೇಣ ತದಪಾಶ್ರಯಾಂ ತತಃ ಅಪಗತ್ಯ ಆಶ್ರಿತ್ಯ ಸ್ಥಿತಾಂ ಅಂತ ಇನ್ನೊಂದು ಅರ್ಥವನ್ನು ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ. ಏನರ್ಥ ಅಂದರೆ ಪ್ರಕೃತಿ ಆ ಭಗವಂತನಿಂದ ಅಪಗತ್ಯ ಹೊರಗೆ ಬಂದು ಅವನನ್ನು ಅವಲಂಬಿಸಿಕೊಂಡಿದೆ ಅಂತ ಅರ್ಥ. ಸೃಷ್ಟಿಯ ಆರಂಭದಲ್ಲಿ ಪ್ರಕೃತಿಗೂ ಕೂಡ ಭಗವಂತನಿಂದಲೇ ಉತ್ಪತ್ತಿ ಇದೆ. ಜಡವಾದ ಪ್ರಕೃತಿಯಂತೂ ಭಗವಂತನಿಂದ ಹುಟ್ಟಿಯೇ ಇದೆ. ಮೊದಲು ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಸಮಾನಾವಸ್ಥೆಯಲ್ಲಿದ್ದವು. ಅದಕ್ಕೆ ಆ ಗುಣಗಳಿಗೊಂದು ಸಮಾನಾವಸ್ಥೆ ಹೋಗಿ
ಆ ಗುಣಗಳಲ್ಲಿ ಒಂದು ಏರುಪೇರು ಪ್ರಾರಂಭ ಆಯಿತು. ಅದೇ ಸೃಷ್ಟಿಯ ಪ್ರಾರಂಭ. ಮುಂದೆ ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಜಡ ಪ್ರಕೃತಿಯಿಂದ ಹುಟ್ಟುತ್ತವೆ ಅಂತ ಬಂದಿದೆ. ಜಡ ಪ್ರಕೃತಿಗೂ ಹೀಗೆ ಹುಟ್ಟಿದೆ. ಚೇತನ ಪ್ರಕೃತಿಯಾದಂಥ ಲಕ್ಷ್ಮೀದೇವಿಗೂ ಕೂಡ ಶಿಶ್ರುಕ್ಷತ್ವ, ಸೃಷ್ಟಿ ಮಾಡಬೇಕೆಂಬ ಬಯಕೆ, ಸೃಷ್ಟಿಯ ಮೇಲಿನ ಒಂದು ಅಭಿಮಾನ, ಇದೆಲ್ಲ ಅವಳಿಗೂ ಕೂಡ ಬರ್ತದೆ. ಅದರಿಂದ ಅದನ್ನೂ ಉತ್ಪತ್ತಿ ಅಂತಲೇ ಹೇಳಬೇಕು. ಹೀಗೆ ಉತ್ಪತ್ತಿ ನಾಶ ಅಂತ ಅನ್ನೋದು ಪರಮಾತ್ಮ ಒಬ್ಬನಿಗೆ ಬಿಟ್ಟರೆ ಜಡ ಪ್ರಕೃತಿಗೂ ಚೇತನ ಪ್ರಕೃತಿಗೂ ಬ್ರಹ್ಮಾದಿ ದೇವತೆಗಳಿಗೂ ಎಲ್ರಿಗೂ ಕೂಡ ಉತ್ಪತ್ತಿ ನಾಶ ಅಂತ ಅನ್ನೋದು ಇದ್ದೇ ಇದೆ ಅಂತ ನಮ್ಮ ಸಿದ್ಧಾಂತ. ಅದರಿಂದ ಜಡ ಪ್ರಕೃತಿಯೂ ಕೂಡ ತತಃ ಅಪಗತ್ಯ, ಆ ಭಗವಂತನಿಂದ ಹೊರಗೆ ಬಂದು ಹೊರಗೆ ಬಂದು ಅಂದರೆ ಅವನಿಂದ ಹುಟ್ಟನ್ನು ಪಡೆದು ಅವನನ್ನು ಅವಲಂಬಿಸಿದೆ ಅಂತ ತಾತ್ಪರ್ಯ ಆಗ್ತದೆ. ಆದ್ದರಿಂದ ವ್ಯಾಸರು ತಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯ ಮೂಲಕ ಭಗವಂತನನ್ನು ಕಂಡರು ಅಂತ ಅರ್ಥ ಮಾಡಬಾರದು. ಇದು ನಮ್ಮ ಸಿದ್ಧಾಂತ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದೆ ಅಂತ ಅನ್ನೋದನ್ನು ಕೂಡ ಯಾದವರು ಬರೆದಿದ್ದಾರೆ. ಭಕ್ತಿ ಯೋಗೇನ ಅಮಲೆ ರಾಗಾದಿ ದೋಷ ರಹಿತೆ ಸಮ್ಯಕ್ ಪ್ರಣೀಹಿತೆ ಲೋಕಾನ ಮನಸ್ಸಿ, ಜಗತ್ತಿನ ಮನಸ್ಸು. ಅಲ್ಲಿ ಪೂರ್ಣನಾದ ಭಗವಂತ ಅಂದರೆ ದೇಶದ ಕಾಲತಃ ಅಪರಿಚ್ಛಿನ್ನನಾದವನು. ಮಾಯಾ ಅಂದರೆ ಜೀವಬಂಧಕವಾದಂತಹ ಪ್ರಕೃತಿ, ಅದು ಆ ಭಗವಂತನ ಅಧೀನವಾಗಿದೆ. ತಸ್ಮಾತ್ ಜೀವಾದಪಗತ್ಯ ಅನಾಶ್ರಿತ್ಯ ಸ್ಥಿತಾಮಿತಿವಾ ಅಪಶ್ಯತ. ಯಾದವಾರ್ಯರು ಮತ್ತೊಂದು ಅರ್ಥ ಬರೀತಾರೆ. ಪ್ರಕೃತಿ ಅಂತ ಅನ್ನೋದು ಭಗವಂತನನ್ನು ಮಾತ್ರ ಅವಲಂಬಿಸಿದೆಯೇ ಹೊರತು ಅದು ಭಗವಂತನನ್ನು ಬಿಟ್ಟು ಇನ್ಯಾರನ್ನೂ ಅವಲಂಬಿಸಿಲ್ಲ. ಇನ್ಯಾರೂ ಅದಕ್ಕೆ ಆಶ್ರಯ ಕೊಡುವಂಥವರು ಅಲ್ಲ. ಎಲ್ಲರನ್ನೂ ಅದು ತನ್ನ ಹಿಡಿತದಲ್ಲೇ ಇಟ್ಕೊಂಡಿದೆ ಹೊರತು ಆ ಪ್ರಕೃತಿಯನ್ನು ಹಿಡಿತದಲ್ಲಿ ಇಟ್ಕೊಂಡವರು ಇನ್ಯಾರೂ ಕೂಡ ಇಲ್ಲ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳು ಬ್ರಹ್ಮನ ಅಧೀನದಲ್ಲೂ ಇಲ್ಲ ಹೊರತು ಬ್ರಹ್ಮನೇ ಅವಳ ಅಧೀನದಲ್ಲಿರ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಜಗತ್ತಿನ ಮನಸ್ಸಿನಲ್ಲಿ ಭಕ್ತಿ ಉದಿಸಿ ರಾಗಾದಿ ದೋಷಗಳು ಪರಿಹಾರ ಆದರೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇಷ್ಟೆಲ್ಲ ಆದಮೇಲೆ ಆ ಭಗವಂತನನ್ನ ಜೀವನನ್ನು ಕಟ್ಟಿಟ್ಟಿರುವಂತಹ ಭಗವಂತನ ಅಧೀನವಾದ ಮಾಯೆ ಅವನಿಂದ ತೊಲಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ಈ ದೈವಿ ಗುಣಮಯಿ ಮಾಯಾ ಇದೆಯಲ್ಲ, ಇದು ದುರತ್ಯಯ, ಅಷ್ಟು ಸುಲಭವಾಗಿ ದಾಟ್ಲಿಕ್ಕೆ ಆಗೋದಿಲ್ಲ. ಇದನ್ನು ಮಾಮೇವಯೇ ಪ್ರಪದ್ಯಂತೆ, ಯಾರು ನನ್ನನ್ನು ತಲುಪ್ತಾರೆ, ಮಾಯಾಮೇತಾಂ ತರಂತಿತೆ, ಅವರು ಈ ಮಾಯೆಯನ್ನು ದಾಟಬಲ್ಲರು ಅಂತ ಭಗವದ್ಗೀತಾದಲ್ಲೂ ಕೂಡ ಅದ್ರ ಬಗ್ಗೆ ಬಂದಿದೆ. ಇದಕ್ಕೆ ಇಲ್ಲಿರುವ ಭಾಗವತ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ಅನಂತ ತೀರ್ಥರು, ಯಾದವಾರ್ಯರು, ಯಾದವೇಂದ್ರ ತೀರ್ಥರು ಏನೂ ಹೇಳಿಲ್ಲ. ಗೋವಿಂದಾಚಾರ್ಯರು ಕೂಡ ಇಲ್ಲಿ ಭಾಗವತ್ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಂಶಗಳನ್ನೇನು ಹೇಳಿಲ್ಲ. ಆದ್ದರಿಂದ ಇಲ್ಲಿ ರಾಧಾಕೃಷ್ಣರ ವ್ಯಾಖ್ಯಾನ, ವೀರರಾಘವರ ವ್ಯಾಖ್ಯಾನ, ಶ್ರೀಧರದ ವ್ಯಾಖ್ಯಾನ ಮತ್ತು ಯಾದವಾರ್ಯರ ವಿಜಯಧ್ವಜರ ವ್ಯಾಖ್ಯಾನ ನೋಡಿದ್ದೇವೆ. ಮತ್ತು ಭಾಗವತಕ್ಕೆ ನಮ್ಮವರೇ ಆದಂಥ ನಮ್ಮವರೇ ಮಾಡಿದಂಥ ಇನ್ನೂ ಒಂದೆರಡು ಪ್ರಬೋಧಿನಿ ಮತ್ತು ದೀಪಿಕಾ ಅನ್ನೋ ವ್ಯಾಖ್ಯಾನಗಳಿವೆ. ಅವರು ಕೂಡ ಇದರಲ್ಲಿ ಏನು ಹೆಚ್ಚಿನ ಅಂಶಗಳನ್ನು ಹೇಳಲಿಲ್ಲ, ಆದ್ದರಿಂದ ಅದನ್ನು ಇಲ್ಲಿ ತಗೊಂಡಿಲ್ಲ. ಒಟ್ಟು ಹೀಗೆ ಜಗತ್ತಿನ ಆಗುಹೋಗುಗಳನ್ನೆಲ್ಲನೂ ಅವರು ಗಮನಿಸಿದರು ಅಂತ ಅರ್ಥ. ಇದು ತುಂಬ ಸುಂದರವಾಗಿದೆ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಾವು ಮಹಾಭಾರತವನ್ನೇ ಹೇಳಲಿ, ಭಾಗವತವನ್ನೇ ಹೇಳಲಿ, ಅಲ್ಲಿರುವುದು ಭಗವಂತನ ಲೀಲೆ. ಆ ಭಗವಂತ ಭಗವತಿಯನ್ನು ಅವಲಂಬಿಸಿ ಈ ಜಗತ್ತನ್ನು ಕಟ್ಟಿ ಹಾಕ್ತಾನೆ. ಇರುವುದಿದು ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷ ದ್ಯಸ್ಮಾತ್ ಸ ಹರಿರೇಕರಾಟ್. ಸಮಸ್ತ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ ಮತ್ತು ಅದರ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲವೂ ಕೂಡ ಯಾರಿಂದ ಆಗ್ತದೋ ಅವನೇ ಭಗವಂತ ಅಂತ ಬಂದಿದೆ. ಹೀಗೆ ಭಗವಂತನ ಕುರಿತು ನಾವು ಜಿಜ್ಞಾಸೆ ಮಾಡಬೇಕು. ಅವನೆಂಥವನು ಅಂದರೆ ಜನ್ಮಾದ್ಯಸೇತಃ, ಜಗತ್ತಿನ ಹುಟ್ಟು ಮೊದಲಾದವುಗಳನ್ನು ಯಾರು ಮಾಡ್ತಾನೋ ಅವನೇ ಭಗವಂತ, ಅವನೇ ಬ್ರಹ್ಮ ಅಂತನ್ನುವುದು ಬ್ರಹ್ಮಸೂತ್ರಗಳ ಸಾರ. ಅದನ್ನು ಇಲ್ಲಿ ಹೇಳಿದ್ದಾರೆ. ಭಗವಂತನ ಲಕ್ಷಣವನ್ನು ಹೇಳಿಬಿಟ್ರು ಅವರು. ಪೂರ್ಣ, ನಾವು ದೇಶದ ಕಾಲತಃ ಗುಣತಃ ಪೂರ್ಣನಾದವನು ಭಗವಂತ ಲಕ್ಷಣ ಹೇಳಿದರು. ಬ್ರಹ್ಮ ಎಂಬ ಶಬ್ದದಿಂದ ಏನು ಅರ್ಥ ತಿಳಿತದೋ ಅದೇ ಅರ್ಥ ಪುರುಷಂ ಪೂರ್ಣಂ ಅನ್ನೋದನ್ನು ತಿಳಿತದೆ. ಅವನ ಅಧೀನವಾದದ್ದು, ಅವನ ಅಧೀನವಾಗಿ ಕೆಲಸ ಮಾಡುವಂಥದ್ದು ಈ ಪ್ರಕೃತಿ ಅನ್ನೋ ಅರ್ಥನೂ ತಿಳಿತದೆ. ಹೀಗೆ ಆ ಪ್ರಕೃತಿಯ ಮೂಲಕ ಅವನು ಏನೇನು ಕೆಲಸಗಳನ್ನು ಮಾಡ್ತಾನೆ, ಅವನ ಅಧೀನ ಅಂತ ಆದಮೇಲೆ ಅದು ಏನೇನು ಮಾಡ್ತದೆ ಅಂತ ಅನ್ನೋದೆಲ್ಲವನ್ನು ಕೂಡ ಅವರು ಸೂಚನೆ ಮಾಡಿದಾಗಾಯಿತು. ಮೂಲತಃ ಈ ಜಗತ್ತೆಲ್ಲವೂ ಕೂಡ ಪ್ರಕೃತಿ ಮತ್ತು ಪುರುಷರ ಆಟ. ಅದನ್ನು ಅವರು ಈಗ ಮೊದಲು ಚಿಂತನೆ ಮಾಡಿದರು. ಹೀಗೆ ಇರುವುದನ್ನು, ಈ ಜಗತ್ತು
ಹೀಗೆ ನಡೀತಾ ಇದೆ ಅಂತ ಅನ್ನೋದನ್ನು ಅವರು ತಾವು ಹಿಂದೆ ಕಂಡದ್ದನ್ನು ಅದೇ ಕಾಣಿಕೆಯನ್ನು ಮುಂದುವರಿಸಿದರು ಅಂತ ಅರ್ಥ. ಮತ್ತು ಅವರು ಆ ಥರ ಮಾಡಿದ್ರಿಂದ ಮಹಾಮುನಿ ಅಂತ ತಾನು ಆ ಥರ ಮಾಡಿ ಇದೇ ಚಿಂತನೆ ಎಲ್ಲರೂ ಮಾಡಬೇಕು. ನಾವು ಚಿಂತನೆ ಮಾಡಬೇಕಾಗಿರೋದೇ ಈ ಜಗತ್ತೆಲ್ಲವೂ ಪ್ರಕೃತಿ ಪುರುಷರ ಆಟ ಅಂತಲೇ ಚಿಂತನೆ ಮಾಡಬೇಕು ಅಂತನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಗೆ ಈ 4ನೇ ಶ್ಲೋಕ ಇವತ್ತಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.